ಆ ಹುಡುಗಿ ಸುಗುಣ ಒಂದೆರಡು ಬಿಗಿ ಮಾಡಿದರೆ ಅವನು ಬುದ್ಧಿ ಕಲ್ಕಮ್ಮನು. ಅಲ್ಲ ನಮ್ಮಮ್ಮ ಬಂದು ಕರಿತೈತಲ್ಲ ಸುಮ್ಮನೆ ಹೋಗೋಣ ನಮ್ಮಮ್ಮನ ಜೊತೆಗೆ ಅಂತ ಹೇಳಿ ಸುಮ್ಮನೆ ಬಂದಿದ್ರೆ ಅವನೆಲ್ಲ ಬುದ್ಧಿ ಕಲ್ಕಮ್ಮನ. ಆಮೇಲೆ ಬರೋನು, ಆಮೇಲೆ ಅತ್ಲಾಗೆ ಬಂದು ಚೆನ್ನಾಗಿರ್ತೀನಿ ಎಂಬನು ಎಲ್ಲರ ಜೊತೆಗೂ. ಈ ಹುಡುಗಿ ಇವಾಗ ಅವನು ಹೇಳ್ದಂಗೆ ಕೇಳ್ತಾ ಐತಿ. ಹ್ಞೂ ಮತ್ತೆ ಅವಳು ಯಾವ್ಯಾವ ದಣ ಆಗಿದ್ರೆ ಅವಳು ಒಂದಿಟ್ಟು ಬುದ್ಧಿ ಇದ್ದಿದ್ರೆ ಹಿಂಗೆ ಯಾಕಾಗೋದು ಒಡಗಳು ಬಾಳು ಇಬ್ಬರು ಅಂತಾರೇನಿ. ಚೈತ್ರ ಬಂದ್ಲು. ಏನಂದ್ರಮ್ಮ ಚೈತ್ರ ಕವರ್ ವಾಪಸ್ ತಗೊಂಬಂದವಳಿ. ಕಳಿಸಿರ್ತಾನೆ ಅವನು ವಾಪಸ್ಸು. ನಾನು ಯಾರಿಗೂ ಬಗ್ಗಲ್ಲ, ನಾನೇನು ಯಾರಿಗಿನ್ನ ಏನು ಕಮ್ಮಿ ಇಲ್ಲ ಅಂತ ಹೇಳಿ ಬಿಲ್ಡಪ್ ಕೊಟ್ಟಿರ್ತಾನೆ ಅವನು. ಬರ್ರಿ ಹೋಗನ್ ಬರ್ರಿ ಊರಿಗೆ. ಅವರು ಏನು ಬೇಡ ಅಂತೇಳಿ ಯಾತು ಇಸ್ಕೊಂಬಿಲ್ಲ, ಅದೇ ಕೊಟ್ಟರು. ಬ್ರೆಡ್ಡಿ ಬಿಸ್ಕತ್ತು ಎಲ್ಲ ತಗೊಂಡೋಗಿರೋದ, ಹಣ್ಣು ಎಲ್ಲನ ಯಾತು ಇಸ್ಕೊಂಬಿಲ್ಲ. ನಾನು ಹೇಳಲಿಲ್ವ ಚೈತ್ರ, ಏನು ಹೋಗ್ಬೇಡ ಅಂದರೆ ಕುಣ್ಕೊಂಡು ಹೋದೆ ಆಗ್ಬೇಕು. ಮತ್ತು ನಿನಗೆ ಸುಮ್ಮನೆ ಅಂತಾರನ್ನೆಲ್ಲ ನಾವು ಬಿಸಾಕೊಂಡಿರ್ಬೇಕು. ನಾವು ಹೆಂಗಿರ್ಬೇಕಂದ್ರೆ ಅಯ್ಯೋ ನಮ್ಮನ್ನು ಯಾರು ಮಾತಾಡ್ಸಲ್ವಲ್ಲಪ್ಪ, ಏನಪ್ಪ ನಮ್ಗೆ ₹1 ಕಾಸಿನ ಬೆಲೆನೂ ಇಲ್ಲ ಅನ್ಕೋಬೇಕು. ಹಂಗಿದ್ರೆ ಮಾತ್ರ ನಾನು ಅಲ್ಲಿ ಎಲ್ಲದ್ರಾಗ ಒಂದು ಸರ್ಸ್ ನೋಡಿದ್ದೀನಿ. ನನಗೇನ ಅವನ ಮೇಲೆ ತಮ್ಮ ಅಂಬೋದೂ ನನಗೊಂದು ಎಳ್ಕಾಳಷ್ಟು ಪ್ರೀತಿ ಇಲ್ಲ ಬಿಡು, ನಿಜವಾಗ್ಲೂ ಇಲ್ಲ. ಏನು ಮಾಡೋಣ, ಆಗಬಾರ್ದು. ಹಿಂಗೆ ಒಳ್ಳೇದಾಗಬೇಕು ಅಂತ ಬಯಸ್ತೀನಿ ಹೊರತು ಅವ್ನಿಗೆ ಹೋಗಿ ಹಿಂಗೆ ಎಲ್ಲ ಹೇಳೋದು ನನಗೆ ಆಗಲ್ಲ. ಮಾತಾಡಿರ್ತಾನೆ, ಏನು ಮಾತಾಡ್ದ, ಏನಂದ? ಅಯ್ಯೋ ಇವಾಗ ಯಾಕೆ ಬಂದಿದ್ರ ಹಿಂಗೆ ಹಿಂಗೆ ಅಂತ ಹೇಳಿ ಸಾವಿರ ಮಾತಾಡ್ದ. ಏನು ಮಾಡೋಣ ಬಿಡು, ಹೆಂಗ ಅಯ್ಯೋ ನೋಡೋಕೆ ಬಂದಿದ್ರಪ್ಪ ಅನ್ಕೊಂತಾರೆ. ನಾವೇನು ಹಂಗೆ ಆಗಲಿ ಹಿಂಗೆ ಆಗಲಿ ಅಂತ ಬಯಸಿಲ್ಲ. ನೀವು ನನ್ನ ಹೆಂಡ್ತಿಗೆ ಹಂಗೆ ಆಗಿರೋದಕ್ಕೆ ನಿಮಗೆ ಖುಷಿ ಆಗೈತೆ ಹಿಂಗೆ ಹಿಂಗೆ ಅಂತ ಏನನ್ನ ಮಾತಾಡೇಳ್ಬಿಡು, ದೇವ್ರು ನೋಡ್ಕೊಂತಾನೆ ಅಂತ ಹೇಳಿ ಮಾತಾಡ್ಸ್ಕೊಂಡು ಬಂದಿದ್ರಪ್ಪ ನನ್ನ ಗಂಡನೇ ಬೈದ ಅಂತ ಹೇಳಿ ಅವಳ ಮನಸ್ಸಿನಾಗೂ ಇರುತ್ತೆ ಅಷ್ಟೇ. ನಾನೇನೇನು ತಲೆ ಕೆಡಿಸ್ಕೊಂಬಲ್ಲ. ಬರ್ರಿ ಹೋಗೋಣ ಊರಿಗೆ. ತಡಿಯಮ್ಮ, ನಾಳೆಗೆ ಹೋಗಿರಂತೆ. ಇವಾಗ ಆಸ್ಪತ್ರೆಗೆ ಹೋಗಿ ಅದನ್ನು ಚೆಕ್ ಮಾಡಿಸ್ಕೊಂಬರೋಗ್ರಿ ಹೋಗಿ. ಅವನು ನಾನು ಬಂದಿಲ್ಲ ಅಂತ ಹೇಳಿ ಸುಳ್ಳು ಹೇಳ್ತಾಳೆ ನಿಮ್ಮ ಅಮ್ಮ ಅಂತ ಎಲ್ಲ ಊರಾಗ್ಲಾರ ಹೆಂಗಸ್ರು ಕುಟ್ಟೆಲ್ಲನ ಹೇಳ್ತಾ ಇದ್ದಾನೆ ಆ ವರ್ಷ. ಅದಕ್ಕೇನೆ ಆಸ್ಪತ್ರೆಗೆ ಹೋಗಿ ಅದನ್ನೆಲ್ಲ ಚೆಕ್ ಮಾಡಿಸ್ಕೊಂಬರ್ರಮ್ಮ. ಆಸ್ಪತ್ರೆಗೆ ಹೋಗ್ಬರ್ಬೇಕೆ? ಹ್ಞೂ ಚೈತ್ರ, ಹೋಗಿ ಅದನ್ನೆಲ್ಲನ ಇಷ್ಟನೇ ದಿವಸದ್ದು ಇಂಥ ಡೇಟಿನ ಅಂತ ಹೇಳಿದ್ರೆ ಅವ್ರು ತೆಗಿತಾರೆ. ಯಾರ್ಯಾರು ಬಂದಿದ್ರು ಏನೇನಿಲ್ಲ ಅಂತ ಹೇಳಿ ಎಲ್ಲ ಪ್ರತಿಯೊಂದು ಗೊತ್ತಾಗುತ್ತೆ. ಅಲ್ಲಿ ಹಾಸ್ಪಿಟ್ಲಕ್ಕೆ ಅವ್ರ ಹತ್ರ ಹೋಗಿ ನಿಂತ್ಕೊಂಡು ಮಾತಾಡಿರೋದು, ಅವ್ನು ಮಾತಾಡಿರೋದು ಎಲ್ಲನ ಅದ್ರಲ್ಲಿ ತೋರಿಸುತ್ತೆ ಹೋಗಿತ್ತೋ ಇಲ್ಲ ಅತ್ತೆ ಅಂತ ಹೇಳಿ. ಅದಕ್ಕೇ ಹೋಗೋಣ ನಡಿ. ಹೋಗ್ಬಿಟ್ಟು ಅದನ್ನೆಲ್ಲನ CC ಕ್ಯಾಮ್ರದೆಲ್ಲ ತೆಗ್ಸಿ ಅದನ್ನ ಅಷ್ಟೇ ಕಟ್ ಮಾಡಿಸ್ಬಿಟ್ಟು ನಮ್ಮ ಫೋನಿಗೆ ಕಳಿಸ್ಕೊಂಡು ಬಂದು ತೋರ್ಸೋಣ ನಡಿ. ಅವತ್ತೇನ ನೀನು ಸುಳ್ಳು ಹೇಳ್ತೀಯ ಹಂಗೆ ಹಿಂಗೆ ಅಂತ ಹೇಳಿದಂತೆ. ಆ ಸುಗುಣನೂ ಹಂಗೆ ಅಂತತೆ. ಅದಕ್ಕೆ ಅವತ್ತೇ ಬೇಜಾರಾಗಿ ಕುಕ್ಕಣೈತಿ. ನೋಡಪ್ಪ ಇವಾಗ ನಾನು ಹೋದ್ರೂ ಹೆಂಗೆ ಮಾತಾಡ್ಬಿಟ್ರು, ನನಗೂ ಎತ್ಕೊಳ್ಳು ಅಂಬೋದೊಂದು ಇಟ್ಟು ಸುರ್ಕಂತು ಹಂಗಂದ್ರು ಕೇಳಲಿಲ್ಲ ಅಂತ ಹೇಳಿ ಅವತ್ತೇ ಒಂಥರ ಬೇಜಾರಾಗೈತಿ. ನಡಿ ನಾಳೆಗೆ ಹೋಗೋಣ. ಇವಾಗ ಹೋಗಿ ಚೆಕ್ ಮಾಡಿಸ್ಕೊಂಬಂದು ತೋರ್ಸತ್ತೆ. ನಾಳೆಗೆ ಹೋಗೋಣ ಊರ ಕಡೆಗೆ. ಮತ್ತೆ ಅದ್ರ ಗೊತ್ತಾಗುತ್ತಲ್ಲ ಅವ್ನು ಬಂಡವಾಳ ಏನು ಅಂತೇಳಿ. ಮಿಟಕ್ಲಾಡಿ ಜೊತೆಗೆ ಅವನು ಎಲ್ಲೆಲ್ಲಿ ಕಿಸ್ಕೊಂಡು ಮಾತಾಡಿರೋದು ಎಲ್ಲ ಪ್ರತಿಯೊಂದು ಗೊತ್ತಾಗುತ್ತೆ. ಮತ್ತು ಆಸ್ಪತ್ರೆಗೆ ಅವರಿಬ್ಬರು ಓಡಾಡಿರೋದು, ಅವರಿಬ್ಬರು ಇದ್ರಲ್ಲ ಆಸ್ಪತ್ರೆಗೆ, ಎಲ್ಲ ಪ್ರತಿಯೊಂದು ಕಡೆಗಳೂ ಗೊತ್ತಾಗುತ್ತೆ. ಎಲ್ಲನ ಇದು ಮಾಡಿಸ್ಕೊಂಬರ್ರಿ, ಇವಳಿಗೆ ಫೋನ್ನ ಕಳಿಸ್ಕೊಂಬರ್ರಿ. ಮಂಜಮ್ಮ ತಗೊಂಡೋಗಿ ಎಲ್ಲ ತೋರಿಸ್ತಾಳೆ. ನಾನು ಮಂಜಮ್ಮ ತಗೊಂಡೋಗ್ತೀವಿ, ನೀವು ಹೋಗ್ಬೇಡ್ರಿ. ಏನು ನಡಿ ಹೋಗೋಣ. ಆ ಹಣ್ಣುಗಳೆಲ್ಲ ಇಲ್ಲೇ ಇಕ್ಕು, ಹೋಗಿ ಎಲ್ಲ ಚೆಕ್ ಮಾಡಿಸಿ ಎಲ್ಲ ಫೋನಿಗೆ ಕಳಿಸ್ಕೊಂಡು ಬರೋಣ. ಬರ್ರಿ ಹೋಗೋಣ. ಅದು ಒಂದಾಗಲಿ, ಇನ್ಯಾಕೆ ಉಳ್ಳ ಬಂದಿದ್ದೀವಿ ಅದನ್ನೇ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋಣ ಬರ್ರಿ ಅಂತಂದು ತೋರಿಸಿರಿ. ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾನೆ. ನೋಡಪ್ಪ ಇವ್ರಿಗೇನು ಗೊತ್ತಾಗಲ್ಲ ಅಂದ್ಕೊಂಡವ್ನಿ. ನಮ್ಮ ವರ್ಷಗೂ ಬೋಲ್ ಬುದ್ಧಿ ಐತಿ. ಎಲ್ಲನೂ ಗೊತ್ತು ಹೆಂಗೆ ಯಾವ ಥರ ಮಾಡಿದ್ರಿ ಅಂತ ಹೇಳಿ. ಅವನಂಗೆ ಸುಮ್ಮನೆ ಹಾರಾಡಲ್ಲ ಕಣ. ಮಂಜಮ್ಮ ನೀನೇನೋ ನಮ್ಮ ವರ್ಷ ಒಂದಿಟ್ಟು ನಿಧಾನಸ್ನ, ಅವನೊಂದಿಟ್ಟು ಹತ್ರ ಜಾಸ್ತಿ. ನೋಡ ನಾನು ಹಿಂಗೆ ಹೇಳಿರಿ, ಅವ್ರೇನೋ ಹೋಗಲ್ಲಿ ಚೆಕ್ ಮಾಡಿಸಿರಿ ಏನು ಪಾಡು ಅಂತ ಒಂದಿಟ್ಟು ಯೋಚನೆ ಮಾಡಲ್ಲ, ಸುಮ್ಮನೆ ಹಾರಾಡ್ತಾನೆ. ಅವಾಗ ಅವಳು ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾಳೆ. ಸುಮ್ಮನೆ ಅವಳು ಸುಗುಣ. ನೀಲಮ್ಮ ಬಂದ್ಲು. ನೀಲಮ್ಮ ಬಾರಿ ಇಲ್ಲಿ. ಇವಾಗ CC ಕ್ಯಾಮ್ರದಾಗೆಲ್ಲ ಚೆಕ್ ಮಾಡಿಸ್ಕೊಂಬರ್ತಾರೆ. ಅವಾಗ ಏನು ಹೇಳ್ತಾಳೆ ಕೇವಳು ಮಂತಿ ಆ ಸುಗುಣ. ನೀವು ನಮ್ಮ ಅಮ್ಮ ಬಂದಿಲ್ಲ ಅಂತ ಸುಗುಣ ಹೇಳ್ತಿದ್ಲು ಅಂತ ಹೇಳ್ದಲ್ಲ. ಅದಕ್ಕೆ ತಡಿಯೇ ಇವಾಗ ಹೋಗಿದ್ನ ಹೆಂಗೆ ಗೊತ್ತಾಗುತ್ತೆ. ಎಲ್ಲನೂ CC ಕ್ಯಾಮ್ರದಾಗ ಚೆಕ್ ಮಾಡಿಸ್ತೀವಿ. CC ಕ್ಯಾಮ್ರದಾಗ ಚೆಕ್ ಮಾಡ್ತಾರೆ. ಆಸ್ಪತ್ರೆಗೆ ಇರ್ತಾವಲ್ಲ CC ಕ್ಯಾಮ್ರಾ, ಯಾರು ಬಂದಿದ್ರು ಹೋಗಿದ್ರು ಅವ್ರದ್ದೇನೇನು ನಾಟಕ ಐತೆ ಎಲ್ಲ ಪ್ರತಿಯೊಂದು ಗೊತ್ತಾಗುತ್ತೆ ಅದ್ರಾಗೆ. ಅವ್ಳ ಜೊತೆಗೆ ಅಲ್ಲಿ ಕಿಸ್ಕೊಂಡು ಮಾತಾಡಿರೋದು, ಅರಂಕುಳ್ರಾಟೆ ಅಂತ ಜೊತೆಗೆ ಎಲ್ಲ ಗೊತ್ತಾಗ್ತಾ. ತಡಿ ತಂದು ತೋರಿಸ್ತಾರೆ. ಅವಾಗ ಯಾರು ಸುಳ್ಳು ಹೇಳ್ಯಾರ ಅಂತ ಗೊತ್ತಾಗುತ್ತೆ. ನೀವು ಹಂಗೆ ಅನ್ಕೊಂಡಿರ್ತೀರ ಕೇರೆಗ್ಲಾರು. ನೋಡಪ್ಪ ನಮ್ಮಯ್ಯ ಹೋಗ್ಲಿಲ್ಲ ಅಂತೇಳಿ ನೀವು ಮಾತಾಡ್ತೀರಾ. ಅದಕ್ಕೇನೆ ನಾವೇನು ಅವತ್ತು ನೋಡಿದ್ವಿ ಹೋಗಿದ್ದ, ಅವ್ರು ನೋಡಿದ್ರೆ ಬಂದಿಲ್ಲ ಅಂತಾರಲ್ಲ. ಯಾರು ನಂಬೇಕಾ ಯಾರನ್ನ ಬಿಡ್ಬೇಕು ಅನ್ನೋದು ಆಗುತ್ತೆ. ಅದಕ್ಕೆ ಕಣೆ ಅಂತಂದು ತೋರಿಸಿರಿ ಸಾಕ್ಷಿ ಸಮೇತ ಪ್ರೂವ್ ಮಾಡಿ ಸುಮ್ಮನೆ ಆಗ್ತಾರೆ. ಸಾಕ್ಷಿ ಇಲ್ಲಾಂದ್ರೆ ಯಾರು ನಂಬಲ್ಲ. ಅಯ್ಯೋ ಮಂಜಮ್ಮ ಹೋಗಿದ್ಲ ಎಲ್ಲ ದುಡ್ಡು ಕೊಡಬೇಕಾಗುತ್ತೆ ಅಂತ ಮಾತಾಡ್ತಾರೆ ಜನ. ಹಂಗೆ ಅಂದಿದ್ದು ನಾಗಕ್ಕಯ್ಯೋ
ಅಯ್ಯೋ ಮಂಜಮ್ಮ ಹೋಗಲ್ಲ, ಎಲ್ಲಿ ನನ್ನ ಮೇಲೆ ಬರುತ್ತೋ ಏನೋ, ನನ್ನ ತಲೆ ಮೇಲೆ ಬರುತ್ತೋ ಏನೋ, ದುಡ್ಡು ಕಾಸು ಎಲ್ಲಿ ಕೊಡಬೇಕು ಅಂತ ಹೇಳಿ ನಾಗಕ್ಕ ಹೆಂಗೆ ಅಂದಿದ್ದು. ನೋಡು ಹೋಗಿರಕ್ಕಿಲ್ಲ, ಹೋಗಿದ್ರೆ ಯಾರು ಸುಮ್ಮನೆ ಸುಳ್ಳು ಹೇಳೋರು ಅಂತ ನಿನ್ನೆ ಇವಾಗ 9 ಜನ. ಅವ್ನು ಬೈದಿರೋದು ಒಂಬಲ್ಲ, ನಿನ್ನೆ 9. ಹೋಗಿಲ್ಲಕ್ಕಿಲ್ಲ ಹೇಳು, ಹೋಗಿದ್ರೆ ಅವ್ನು ಯಾಕೆ ಮಾತಾಡೋಣ ಅಂತ ಕಷ್ಟಾಗಿ ಯಾರು ಮಾತಾಡಲ್ಲ. ಹೆಂಗೆ ಬಂದವರಲ್ಲ ಬಿಡು ಅಂತ ಹೇಳಿ ಒಂದು ಧೈರ್ಯ ತಕ್ಕಂತಾರೆ. ಅವ್ನು ಯಾಕೆ ಮಾತಾಡ್ತಾನೆ ಅಂತ ಹೇಳಿ ಅಷ್ಟೇ ಅವರು ಹೇಳಿದ್ದು. ಎಲ್ಲ ಹಿಂಗೆ ಮಾತಾಡ್ತಿರೋದು. ಅದಕ್ಕೆ ಮತ್ತೆ ನಾನು ಯಾಕೆ ಕೆಟ್ಟಳಾಗಬೇಕು? ಇಲ್ಲಡು, ನಾನು ಸಾಲ ಮಾಡಾಗ್ಲಿ ಹೇಳು. ಅವಳು ಏನಂತೀರ, ನನ್ನ ಜೊತೆಗೆ ಇದ್ದಿದ್ರೆ ನಾನು ಸಾಲ ಮಾಡಾಗ್ಲಿ ಹೇಳಿ ತೋರಿಸ್ತಿದ್ದೆ. ಅವನು ಬಿಸಾಕೊಂಡು ಅವಳು ಸರಿಯಾಗಿದ್ದಿದ್ರೆ ಹೆಂಗಾನ. ಇವರಾದರೂ ಕೈ ಹಿಡಿಯಾರಮ್ಮ, ಯಾರೇನು ಕೈ ಬಿಡ್ತಿರ್ಲಿಲ್ಲ. ಒಟ್ಟಿನಲ್ಲಿ ಅವಳು ನೆಟ್ಗಿರ್ಬೇಕಾಗಿತ್ತು. ಅವಳು ನೆಟ್ಗಿದ್ದಿದ್ರೆ ಸಾಕಾಯಿತು. ಅಲ್ಲ ಹೋಗಿ ಮಿಟಕ್ಲರಿ ತಗ್ಲಾಕೊಂಡು ಅಲ್ಲ ಕಣೆ, ಅವನ ಜೊತೆಗೆ ಏನು ಹಂಗೆ ಇನ್ನೂ ಸ್ಯಾನಾಗೆ ತಲೆನೇನಿಲ್ಲಮ್ಮ. ನೋಡ್ತಾ ಇದೆಯಾ ನೀನು? ನೋಡ್ತಾ ಇದ್ದೀನಮ್ಮ. ನೆನ್ನೆ ಸೋಗಿಲ್ಲ ಅಂತ ಕೆಲಸಕ್ಕೆ ಮುನ್ಸ್ಕೊಂಡಿದ್ಲಂತೆ. ಅಲ್ಲಿ ಮನೆ ಎದುರಿಗೆ, ರುಕ್ಕಕ್ಕನ ಮನೆ ಎದುರಿಗೆ ಎಲ್ಲ ಕಾಣಿಸುತ್ತಂತೆ. ಅವ್ನು ನಿನ್ಕೊಂಡು ಮಾತಾಡೋಣಂತೆ. ಕೆಲ್ಸಕ್ಕೆ ಹೋಗಲ್ಲ, ನೀನು ಕೆಲ್ಸಕ್ಕೆ ಬರೋಲ್ಲ ಅಂತ ಹೇಳಿ ಮುನ್ಸ್ಕೊಂಡಿದ್ಲಂತೆ ಅಂತ ಹೇಳ್ತಿತ್ತು ರುಕ್ಕಕ್ಕಯ್ಯ. ಎಲ್ಲ ಗೊತ್ತಾಗ್ತವೆ, ಅವರು ಗೊತ್ತಾಗಲ್ಲ, ಯಾರಿಗೂ ಗೊತ್ತಿಲ್ಲ ಅಂದ್ಕೊಂಡವ್ರೆ. ಎಲ್ಲ ಗೊತ್ತಾಗ್ತವೆ, ಆದರೆ ಸುಗುಣಿಗೆ ಗೊತ್ತಿಲ್ಲ ಅಷ್ಟೇನೆ. ಅವಳಿಗೂ ಗೊತ್ತಾಗುತ್ತೆ ಕಣಿ, ಇನ್ನೊಂದು 2 ದಿನ ಸುಮ್ಮನಿರು. ಅವಳು ಯಾವಾಗ ಅವಳನ್ನ ಚೀತು ಅಂತ ಹೋಗ್ತು ಬರಬೇಕು, ಹಂಗೆ ಮಾಡ್ತಿರ್ತಾಡಿ. ಅವಳು ಬಂಡವಾಳ ಏನು ಅಂತ ಎಲ್ಲನ ಅವ್ನ ಬಂಡವಾಳ ಗೊತ್ತಾಗಬೇಕು. ನನ್ನ ಗಂಡೊಳ್ಳೇನು ಅಂತಾಳಲ್ಲ, ಗಂಡೆ ಅಂತ ನಂಬ ತೋರಿಸ್ತೀವಿ. ಅಲ್ಲ ಗೊತ್ತಾಗಲ್ವ ಅವಳಿಗೆ? ಅವನಂತೂ ಹಂಗೆ ಮಾಡ್ತಾನಲ್ಲ, ನಾನನ್ನು ಸರಿಯಾಗಿರ್ಬೇಕು ಅಂತ ಹೇಳಿ. ಅವನಂತೂ ಗಂಡಸು ಏನು ಮಾಡ್ಕೊಂಬಂದ್ರು ನಡೀತೈತಿ. ಇವಳು ಸರಿಯಾಗಿರ್ಬೇಕು ಫಸ್ಟ್ ನಾವಾಗಿ. ಅದೇ ಹೇಳ್ತೀನಮ್ಮ ನಾನು. ಕೇಳಲ್ಲ ಅವಳು ಹಂಗೆ. ಮತ್ತು ಅವಳು ಬೋಲ್ ಒಳ್ಳೆಳಲ್ಲ. ಹೇಳು ಅಕ್ಕ, ಅವಳಿಂದಲೇ ಕಣಕ್ಕ ಕೆಟ್ಟೋಗಿರೋದೆಲ್ಲನ ಇಲ್ಲೆಲ್ಲನ. ಯಾರು ತಗೋನಾಗ ಹೇಳಲ್ಲಿ ಕಿಸ್ಕೊಂಡು ಮಾತಾಡ್ತಾಳೆ ಅನ್ಬೇಡ. ಮಾತಾಡ್ತಾಳೆ, ಹಂಗೆ ಮಾತಾಡಲ್ಲ ಅವಳು ನೋಡಿ ನನಗಂತೂ ಮಕನೇ ರಾಶಿ ಹಿಡ್ಕೊಂಡು ಕಿತ್ತು ಬಿಡ ನಮ್ಮಂಗಾಗುತ್ತೆ. ಹಂಗೇನಿ ಹಂಗೆ ನನಗೆ ಅಷ್ಟಿಷ್ಟು ಸಿಟ್ಟು ಬರಲ್ಲ ನಿಜವಾಗ್ಲೂ. ಅವಳು ನೋಡ್ಬಿಟ್ರೆ ಯಾತನ ತಾಂಡು ಸರಿಯ ಮಕ್ಮಕ್ಕೇ ಅಣ್ಯ ನಮ್ಮಂಗಾವತ್ತಿ. ಇನ್ನು ಅವಳು ನೋಡ್ತಿದ್ದಂಗೆ ನನಗೆ ಹಂಗಲಾಗ್ಲಿದ್ದೇ ಇದ್ದಾಳುತ್ತೆ. ಬರಲಿ ತಗೊಂಡೋಗಿ ನಾನು ಮಂಜಮ್ಮ ತೋರಿಸಿ, ನೋಡಿ ನಿನ್ನ ಗಂಡು ಒಳ್ಳೆಯನು ಅಂತೆಲ್ಲ ನೋಡಿ ಅಂತ ಎಲ್ಲ ತೋರಿಸ್ಬತ್ತೀವಿ ತಗೊಂಡೋಗಿ. ಅವರಿಬ್ರು ಹೋಗಿ ಬರಲಿ. ಅದೇ ನಿಂಗೆ ಹೋಗಿ ಹಿಂಗೆ ಬರ್ತಾರೆ ಆಸ್ಪತ್ರೆಗೆ ಹೋಗಿ, ಅವ್ರೇನು ಅಪ್ಪನ ತೆಗಿತಾರೆ ಅಂತ ಡೇಟಿಂದಂದರೆ ಎಲ್ಲ CC ಕ್ಯಾಮ್ರಾ ಎಲ್ಲ ಕಡಿಕು. ಅವ್ರು ಎಲ್ಲೆಲ್ಲಿ ಓಡಾಡಿರ್ತಾರೆ, ಎಲ್ಲಿಗೆ ಹೋಗಿ ಬಂದಿರ್ತಾರೆ, ಎಲ್ಲ ಪ್ರತಿಯೊಂದು ಇರ್ತವೆ. ಹಂಗೆ ಹೇಳು ಅನ್ಸೋದು. ಇವತ್ತು ಅಲೇನಿ ಇಬ್ಬರು ಕೆಲ್ಸಕ್ಕೆ ಹೋಗ್ತೀವಿ ಅಂತ ಹೋದ್ರಮ್ಮ. ಹೋಗ್ತಾರೆ ಹೇಳು, ಏನು ಪುಕ್ಸಟೆ ಬೈಕ್ ಐತೆ, ಹೋಗ್ತಾರೆ. ಎಲ್ಲ ದೊಡ್ಡ ಅವಳು ಬಾಯಕ್ಕೆ ಇಕ್ತಾರೆ. ಅವನು ಇವಳು ನಮ್ಮ ಸುಗುಣಿಗೆ ಬುದ್ಧಿ ಇಲ್ಲ. ಫಸ್ಟ್ ಹೇಳ್ತಾ ಬುದ್ಧಿ ಇದ್ದರೆ ಹಿಂಗೆ ಯಾಕಾಗೋದು? ನಮ್ಮ ಹುಡುಗ ನಿಜವಾಗ್ಲು ಕಣಮ್ಮ, ಅಲ್ಲಿದ್ದಾಗ ಇಂಥವೆಲ್ಲ ಸವಾಸಕ್ಕೆ ಹೋಗಿರಲಿಲ್ಲ. ಯಾರನ್ನ ಮಾತಾಡಿಸ್ಲಿ ಹೇಳು, ಹೆಂಗಸು ಸವಾಸವನ್ನು ಮಾಡಿರಲಿಲ್ಲ ಅವನು. ಒಟ್ಟು ಅದು ಇದು ಯಾತ ಒಟ್ಟು ಸಾಲ ಮಾಡ್ಕೊಂಡಿದ್ದ. ಅಷ್ಟು ಬಿಟ್ಟರೆ ಕುಡಿಯೋದು ಕಲ್ಕೊಂಡಿದ್ದಾನಿಲ್ಲಮ್ಮ. ಕುಡಿಯೋದೇನು ಬಿಟ್ಟ. ಹುಡುಗಿಯರ ಸವಾಸಕ್ಕೆ ಮಾತ್ರ ಹೋಗಿರಲಿಲ್ಲ ಅಂತ. ಕುಡಿಬೇಕಾದ್ರೂ ಹುಡುಗಿಯರ ಸವಾಸಕ್ಕೆ ಹೋಗಿರಲಿಲ್ಲ. ಹಂಗೆ ನಾನು ಹೋಗಿದ್ರೆ ನಮ್ಮ ನಿನ್ನ ಏನಾಗೋದಪ್ಪ ಮಂಗಾವತ್ತು ನಿಜವಾಗ್ಲು ಅಂಥದ್ದು ಮಾತ್ರ ಇರಲಿಲ್ಲ. ಈಗ ಇಲ್ಲಿ ಬಂದಮೇಲೆ ಮಿಟಕ್ಲಡಿಯಲ್ಲಿ ಕಿಸ್ಕೊಂಡು ಮಾತಾಡಿ ನನ್ನ ಮಗುಗೆ ಇಲ್ಲದ್ದು ತಲೆಗ್ತಿದ್ದವಳೆ. ಅವಳು ನಂಬೋದೇನು ಫಸ್ಟ್ ಇವ್ರದ ಬುದ್ಧಿ ಇರಬೇಕಾಗಿತ್ತು. ನಾನು ಹೇಳ್ತಿದ್ದೆ ಅವಳನ್ನ ಕುಂಡಿಸ್ಕೊಬೇಡ ಕಣೆ, ಅವಳ ತಗ ಎಷ್ಟನ ಮಾತಾಡಬೇಡ ಅಂದರೆ ಬಾಗ್ಲ ಕರ್ಕೊಂಬಂದು ಕುಂಡಿಸ್ಕೊಂಡು ಮಾತಾಡಾಳು. ಅದಕ್ಕೇನೆ ಎಷ್ಟನ ಯಾರ ತಗನ ವಿಶ್ವಾಸದಾಗಿರೋದು ಒಳ್ಳೇದಲ್ಲ. ಅದೇ ನಮಗೊಂದಲ್ಲ ಒಂದಿನ ಮೂಲವಾಗುತ್ತೆ. ಜಾಸ್ತಿ ಯಾರ ತಗೋ ಅಷ್ಟೊಂದು ಪ್ರೀತಿ ವಿಶ್ವಾಸ ಇಕ್ಕಬಾರ್ದು. ಅದೇನ ನಿಜಾನೇ ಬಿಡು. ಇವಾಗ ತಂದು ತೋರಿಸ್ರಿ, ಸುಮ್ಮನೆ ಆಗ್ತಾರೆ. ನಮ್ಮ ಹುಡುಗ ಇಂಥ ಸವಾಸ ಮಾತ್ರ ಮಾಡಿರಲಿಲ್ಲ. ಅವಾಗ ಕುಡಿತಿದ್ದ, ಅದು ಇದು ಸಾಲ ಮಾಡ್ಕೊಂಡಿದ್ದ. ಅಷ್ಟು ಬಿಟ್ಟರೆ ಇಂಥ ಮಾಡಲಿಲ್ಲ. ಇಂಥವೆಲ್ಲ ಮಾಡಿದ್ರೆ ನಮಗಿನ್ನ ಕಷ್ಟ ಆಗೋದು. ಹುಡುಗಿಯರ ಸವಾಸಕ್ಕೆ ಹೋಗಿದ್ರೆ ಅವ್ರು ಇನ್ನೂ ಕೇಸು ಪಾಸು ಅಂತ ಹಾಕಿದ್ರೆ ಇನ್ನೂ ನಮ್ಮ ಭಾಳ ತುಂಬ ಕಷ್ಟ ಆಗೋದು. ಇಂಥವಕ್ಕೆ ಅದೆಲ್ಲ ಹೋಗಿರಲಿಲ್ಲ. ಇವಳನ್ನೆಲ್ಲ ಒಬ್ಳನ್ನ ತಗ್ಲಾಕೆ ಬಿಟ್ಟವನೇ. ಅದನ್ನ ಹೆಂಗೆ ಒಟ್ಟು ಇವಾಗ ಮುಳ್ಳಿ ಮ್ಯಾಕೆ ಹಾಕ್ಬಿಟ್ಟಿದ್ದೀವಿ ನಾವು ಇದು ಬಟ್ಟೆ ಸೀರೆನ. ಅದು ಮೆಲ್ಲಕ್ಕೆ ಬಿಡಿಸ್ಬೇಕು. ರಪ್ಪನ ಕೀಳಕ್ಕೆ ಹೋದರೆ ಕಿತ್ಕೊಂಡು ಹೋಗುತ್ತೆ. ಅದಕ್ಕೆ ಒಂದೊಂದೇ ಎಳೆಯಾಗಿ ಬಿಚ್ಕೊಂಡ್ರೆ ಆವಾಗ ಚೆನ್ನಾಗಿರುತ್ತೆ ಅಂತ ಹೇಳಿ ಅದಕ್ಕೆ ನಾವು ನೋಡ್ತಾ ಇದ್ದೀವಿ. ಇನ್ನೂ ಸದ್ಯಕ್ಕೆ ಯಾಕೆ ನಾವೀಗ ಹೇಳಿದ್ರೆ ನನ್ನ ಮಗನ ಜೀವನ ಹಾಳಾಗುತ್ತೆ, ನನ್ನ ಮಗ ಸಸಿ ಚೆನ್ನಾಗಿರಲಿ ಅಂತಲೇ ನಾವು ಹಿಂಗೆ ಯೋಚನೆ ಮಾಡ್ತಾ ಇದ್ದೀವಿ. ಒಂದೇ ಪಟ್ಟು ಹೋಗಿ ಹೇಳ್ಬೋದು, ಆದರೆ ಯಾರು ಕೇಳೋಣ ಅಂತ ಹೇಳಿ ಅದಕ್ಕೆ ಸುಮ್ಮನೆ ಇದ್ದೀವಿ. 1-2 ದಿನ ನೋಡೋಣ ಅಂತ ಹೇಳಿ. ನೋಡ್ತಾ ಇರ್ರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.